ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಂ ಪ್ರಣವಾಕಾರಂ ಬಸವಂ ಜನ್ಮಕುಠಾರಂ ಬಸವಂ ಶರಣಾಗತ ರಕ್ಷಕವರಲೋಲಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರನ್ನು ಭಕ್ತರು ಯಾವ ರೀತಿಯಾಗಿ ಗುಣಗಾನವನ್ನು ಮಾಡಿದರು. ಜಗತ್ತಿನೊಳಗೆ ಹರಡಿರುವಂತಹ ಅಜ್ಞಾನವನ್ನು, ಜಗತ್ತಿನಲ್ಲಿ ಹರಡಿರುವಂತಹ ಮೂಢತೆಯನ್ನು ದೂರ ಮಾಡಲಿಕ್ಕೆ ಹುಟ್ಟಿ ಬಂದಂಥ ಯುಗ ಪುರುಷನ ಬಸವಣ್ಣ. ಬಸವಣ್ಣನವರ ಜೀವನದ ಒಂದು ಪ್ರಸಂಗವನ್ನು ನಾವು ನೋಡಿಬಿಟ್ರೆ ನಮ್ಮ ಜನ್ಮದೊಳಗೆ ನಿಜವಾದ ಪಾಠವನ್ನು ಕಲ್ಕೊಳ್ಳಬಹುದು. ಕಳಬೇಡ, ಕೊಲ್ಲಬೇಡ, ಹುಷಿಯ ನುಡಿಯಲು ಬೇಡ, ಇದಿರು ಹಳಿಯಲು ಬೇಡ, ತನ್ನ ಬನ್ನಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ ಅಂತೇಳಿ ಜಗತ್ತಿಗೆ ಸಾರಿದಂಥ ಮಹಾತ್ಮ ಬಸವಣ್ಣ. ಬಸವಣ್ಣವರ ಜೀವನದೊಳಗೆ ಒಂದು ಘಟನೆ ನಡೀತೈತಿ. ಏನಂತಂದ್ರೆ, ಒಬ್ಬವ ಅಗಸ್ರಾವ ತನ್ನ ಕತ್ತಿ ಹಿಡ್ಕೊಂಡ ಅದ್ರ ಮ್ಯಾಲೆ ಅರ್ವಿ ಹಾಕ್ಕೊಂಡು ಬರಾಕತ್ತಿದ್ದವ. ಅರ್ವಿ ಗಂಟು ಹೊರಿಸ್ಕೊಂಡು ಬರಾಕತ್ತಿದ್ದ. ಎದುರಿಗೆ ಬಸವಣ್ಣವರು ಕುದುರೆ ಮೇಲಿಂದ ಬಂದರು. ಆ ಕತ್ತಿ ನೋಡಿದವ್ರನ್ನ ಬಸವಣ್ಣವರು ಏನು ಮಾಡಿಬಿಟ್ರು ಅಂತಂದ್ರೆ, ಕುದುರೆ ಮೇಲಿಂದ ಕೆಳಗಿಳಿದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಬಿಟ್ರು ಆ ಕತ್ತಿಗೆ. ಅಷ್ಟು ಮಾಡಿ ಸುಮ್ಮನೆ ಮತ್ತು ಕುದುರೆ ಹತ್ತಿ ತಮ್ಮಷ್ಟಕ್ಕೆ ತಾವು ಹೋಗಿಬಿಟ್ರು ಬಸವಣ್ಣವರು. ಆ ಕತ್ತಿ ಮಾಲಕ ಅಗಸ್ಗೆ ಏನು ಅನಿಸ್ತಂದ್ರೆ, ನನ್ನ ಕತ್ತಿ ನೋಡಿ ಎಷ್ಟು ಶ್ರೇಷ್ಠ ಐತಿ ಅಂದವ. ನನ್ನ ಕತ್ತಿಗೆ ಇವತ್ತು ಬಸವಣ್ಣವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅಂಥೇಳಿ ಮರನೇ ದಿನ ಏನು ಮಾಡಿದ, ಹೊಳಿಗೆ ಹೋಗಿ ಕತ್ತಿ ಮೈಯೆಲ್ಲ ಚೆಂದಾಗಿ ತೊಳ್ಕೊಂಡು ಅದಕ್ಕೊಂದು ರೇಷ್ಮೆದು ಜೂಲ ಹೊಲಿಸ್ಕೊಂಡು ಎಲ್ಲರಿಗೂ ಹೇಳಿದ್ದ, ನೋಡ್ರಿಲಿ ಬಸವಣ್ಣನವರು ನನ್ನ ಕತ್ತಿ ಅದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ನೋಡ್ರಿ ಅಂತ ಮೊದಲೇ ಹೇಳಿಟ್ಟಿದ್ದ. ಬಸವಣ್ಣವ್ರು ಬರೋ ದಾರಿ ಒಳಗನ ಮರನೇ ದಿನ ಮತ್ತು ಅದೇ ಜಗದೊಳಗೆ ದಾಟಿ ಬರಾಕತ್ತಿದ್ದ ಕತ್ತಿ ಹಿಡ್ಕೊಂಡ. ಬಸವಣ್ಣವರು ಸುಮ್ಮನೆ ದಾಟಿ ಮುಂದೆ ಹೋದ್ರಂತ. ಓಡಿ ಹೋದ ಅವ್ರ ಹಿಂದೆ ಬೆನ್ನು ಹತ್ತಿ ಹೋಗಿ, ಯಪ್ಪ ನಿನ್ನೆ ನನ್ನ ಕತ್ತಿಗೆ ನೀವು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಿ, ಇವತ್ತು ಅದೇ ಕತ್ತಿ ನಿಮ್ಮ ಮುಂದೆ ತೊಗೊಂಡು ಬಂದ್ರೆ ನೋಡಿಲ್ದಾರಂಗೆ ಮಾಡಿರಲ್ಲ ಯಾಕೆ ಅಂತ ಕೇಳಿ ನಾವು ಬಸವಣ್ಣವ್ರನ್ನ. ಬಸವಣ್ಣವರು ಒಂದು ಮಾತು ಹೇಳಿದ್ರಂತ, ಏನಂದ್ರೆ, ನಿನ್ನೆ ನೀ ಏನು ಮಾಡಿದ್ದೀಪ ಅಂದ್ರೆ, ನಿನ್ನ ಕತ್ತಿ ಬೆನ್ನಿಗೆ ಕಾಗಿ ಕುಕ್ಕಿ ಗಾಯ ಆಗಿತ್ತಲ್ಲ, ಆ ಗಾಯದ ಮೇಲೆ ಏನು ಮಾಡಿದ್ದಿ ಅಂದ್ರೆ, ಯಾವ ಒಬ್ಬ ಮಹಾತ್ಮ ನದಿ ಒಳಗೆ ಸ್ನಾನಕ್ಕೆ ಬಂದಾಗ ಅಲ್ಲಿ ಚೆಲ್ಲಿ ಹೋದಂಥ ಒಂದು ಕೌಪೀನವನ್ನು ಅದರ ಮೇಲೆ ಮುಚ್ಚಿದ್ದಿಪ್ಪ, ಕ್ಯಾವಿ ಬಣ್ಣದ ಕೌಪೀನವನ್ನು ಮುಚ್ಚಿದ್ದಿ. ಆ ಒಂದು ಲಾಂಛನವನ್ನು ನೋಡಿ, ನಮ್ಮ ಧರ್ಮದ ಒಂದು ಕ್ಯಾವಿ ಬಣ್ಣವನ್ನು ನೋಡಿ ಆ ಕೌಪೀನಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ನಿಪ್ಪ, ನಿನ್ನ ಕತ್ತಿಗೆಲ್ಲ. ಇವತ್ತು ನೀ ಆ ಕೌಪೀನವನ್ನು ಎಲ್ಲೋ ಚೆಲ್ಲಿ ಜೂಲ ಹೊಲಿಸ್ಕೊಂಡು ಬಂದಿಪ್ಪ, ಅದನ್ನು ತೊಗೊಂಡು ನಾ ಏನು ಮಾಡಲಿ ಅಂತ ಕೇಳಿದ್ರು ಬಸವಣ್ಣವರು. ಜ್ಞಾನಿಗಳು ಹೆಂಗಿರ್ತಾರೆ ನೋಡ್ರಂತ. ನಮಗನಿಸ್ತೈತಿ ಏನಂತಂದ್ರೆ ನಾಮಜ್ಞಾನಿಗಳು ಅಂಥೇಳಿಕಾರ, ಆದ್ರೆ ನಿಜವಾದ ಜ್ಞಾನಿ ಅವ ಅಂತರಂಗ ಪರಿಶುದ್ಧವಾಗಿಟ್ಟಿರ್ತದ. ಹೆಂಗೆ ಹೇಳ್ತಾನೋ ಹಂಗೆ ನಡ್ಕೊಳ್ತಾನೋ. ಬಸವಣ್ಣವರು ತಮ್ಮ ಜೀವನವನ್ನು ಸಮಾಜದ ಉದ್ಧಾರಕ್ಕಾಗಿ ತೆಗೆದರು. ಜಗಜ್ಯೋತಿ ಬಸವಣ್ಣನವರು ಆವಾಗಿನ ಕಾಲಕ್ಕೆ 9 ಲಕ್ಷ ಶರಣರನ್ನು ಕೂಡಿಸ್ಬೇಕು ಅಂತಂದ್ರೆ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಹಿಡಿದು ಗುಜರಾತ್ನಿಂದ ಹಿಡಿದು ಆಸಾಮದವರೆಗೂ ಸಹಿತ
ನಾಲ್ಕು ದಿಕ್ಕುಗಳಿಂದ ಭಾರತ ದೇಶದ ತುಂಬ ಇರುವಂಥ ಎಲ್ಲ ಶರಣರನ್ನು ಅನುಭವ ಮಂಟಪಕ್ಕೆ ತಂದ ಕೂಡಿಸಿದಂಥ ಪುಣ್ಯಾತ್ಮರು ಬಸವಣ್ಣನವರು. ಅಂಥ ಬಸವಣ್ಣನವರು ನಮಗೆ ಸಿಕ್ಕಿರೋದು ಎಷ್ಟು ನಮ್ಮದು ಪುಣ್ಯ ಇರಬಹುದು ಅಂತ. ಅದಕ್ಕೆ ಹೇಳ್ತಾನೆ ನಾ ಏನಂತಂದ್ರೆ, ಭಾರತ ದೇಶ ಬಹಳ ಪುಣ್ಯವಂತ ದೇಶ. ಯಾರೊಳಗೂ ಯಾವ ಮಹಾತ್ಮರೊಳಗೂ ಭೇದ ಭಾವವನ್ನು ಮಾಡಬೇಡ್ರಿ, ನಾನೂ ಮಾಡೋದಿಲ್ಲ. ಕೆಲವು ಮಂದಿ ಹೇಳ್ತಿರ್ತಾವರು ಏನಂತಂದ್ರೆ, ನಂದು ಆ ತತ್ವ, ನಂದು ಈ ತತ್ವ, ನೀ ಅದನ್ನು ಯಾಕೆ ಮಾಡಿದಿ, ನೀ ಇದನ್ನು ಯಾಕೆ ಮಾಡಿದಿ ಅಂತ ಹೇಳ್ಕಾರ. ಸುಳ್ಳ ಅದರೊಳಗೆ ಗುದ್ದಾಡೋ ನಮ್ಮ ಜೀವನವನ್ನು ವ್ಯರ್ಥ ಮಾಡೋದಕ್ಕಿಂತ ಎಲ್ಲ ಮಹಾತ್ಮರ ಜೀವನವನ್ನು ತಗೊಂಡು ಅವರ ಆದರ್ಶಗಳನ್ನು ನಮ್ಮ ಜೀವನದೊಳಗೆ ಇಟ್ಕೊಂಡ್ರೆ ಸ್ವಲ್ಪ ಆದರೂ ನಾವು ಉದ್ಧಾರ ಆಗಬಹುದು ಅನ್ನುವಂಥ ಭಾವನೆ ನಂದೈತಿ. ಯಾವ ಮಹಾತ್ಮನಲ್ಲಿಯೂ ಭೇದ ಭಾವವನ್ನು ಮಾಡಬೇಡ್ರಿ. ಯಾವ ಜ್ಞಾನಿಗಳ ಕಂಡರೂ ಸಹಿತ ಅವರಿಗೆ ಬಗ್ಗಿ ನಮನಗಳನ್ನು ಮಾಡಿರಿ. ಅವ್ರು ಹೇಳೋದನ್ನು ಭಕ್ತಿಯಿಂದ ಕೇಳ್ರಿ. ಅಂದ್ರನ ಹೇಳ್ತಾರೆ ಏನಂತಂದ್ರೆ, ನಿಶ್ಚಿಂತನಾಗಬೇಕಂತಿ ಬಲು ದುಶ್ಚಿಂತೆ ಒಳಗೆ ನೀ ಕುಂತಿ ಅಂತ ಹೇಳ್ಕಾರ. ಅಂತಾರೋ ಇಲ್ಲೋ ಹಂಗೆ ನಾವು ಭಾಳ ಜ್ಞಾನದ ಮಾತಾಡ್ತಿರ್ತೀವಿ, ಖರೆ ಅದರೊಳಗೆ ಒಂದು ಅಹಂಕಾರವನ್ನು ಇಟ್ಕೊಂಡು ಮಾತಾಡಕತ್ತಿದ್ದೀವ ಅಂದ್ರೆ ಅದು ಉಪಯೋಗ ಇಲ್ಲ. ನಾ ಏನು ನಿಮಗೆ ಹೇಳಾಕತ್ತೀನಿ ಹಂಗೆ ನಾ ಸ್ವಲ್ಪರೇ ನಡ್ಕೊಂಡ್ರೆ ನನ್ನ ಜನ್ಮ ಪಾವನ. ನೀವು ಏನು ಕೇಳಾಕತ್ತೀರಿ ಹಂಗೆ ನೀವು ಒಂದು ಸ್ವಲ್ಪರೇ ನಡ್ಕೊಂಡ್ರೆ ನಿಮ್ಮ ಜನ್ಮ ಪಾವನ. ನಿಮ್ದು ನಿಮ್ಮ ಜೋಡಿ ಇರ್ತೈತಿ, ನಂದು ನನ್ನ ಜೋಡಿ ಇರ್ತೈತಿ. ಇಷ್ಟು ತಿಳ್ಕೊಳ್ರಿ. ನಮ್ಮ ಸುಖಕ್ಕೂ ನಾವ ಕಾರಣರಿದ್ದೇವೆ, ನಮ್ಮ ದುಃಖಕ್ಕೂ ನಾವ ಕಾರಣರಿದ್ದೇವೆ. ಇಷ್ಟು ನಾವು ತಿಳ್ಕೊಂಡು ನಮ್ಮ ಜೀವನವನ್ನು ನಡೆಸಿದ್ರೆ ನಮ್ಮ ಒಂದು ಮನುಷ್ಯ ಜನ್ಮ ಸಾರ್ಥಕ ಆಗ್ತೈತಿ. ನಮಗೇನಂತ ಕರೆದ್ರು, ಮಾನವ ಮಾನವ ಅಂತ ಕರೆದ್ರು. ಮಾ ಅಂದ್ರೆ ಇಲ್ಲ, ನವ ಅಂದ್ರೆ ಹೊಸದು ಅಷ್ಟೇ, ಭಾಳ ಇಲ್ಲ ಅದರೊಳಗೆ. ಹೊಸ ಜನ್ಮ ಇಲ್ಲದಂಗೆ ಮಾಡೋಕೊಳ್ಳೋದನ್ನು ಮಾನವ ಜನ್ಮದ ಉದ್ದೇಶ ಏನೈತರ ಹುಟ್ಟಿ ಬರದಂಗೆ ಮಾಡ್ಕೋ ಅಂತ ಹೇಳಕ್ಕನ ಮಾನವ ಅಂತ ಕರೆದ್ರು. ಆದರೆ ನಮ್ಮ ಆಸೆಗಳ ಮುಗಿಯವಲ್ವಲ್ಲ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಿದರೆ ಕೇಡಿನ ಚಿಂತೆ, ಇಂತಿ ಹಲವು ಚಿಂತೆಗಳಲ್ಲಿಪ್ಪವರ ಅನೇಕ ಕಂಡೆ. ನಿಮ್ಮ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣಿ ರಾಮನಾಥ ಅಂತ ಎಷ್ಟು ಚಂದ ಹೇಳಿಬಿಟ್ರು ಶರಣರಂತ. ಬಡತನ ಹೋಗಿಸ್ಪ ಅಂತ ಸ್ವಲ್ಪ ಬಿಡ್ಕೊಳ್ಳೋದ, ಆಮೇಲೆ ಒಂದಿಷ್ಟು ಅರಿವಿ ಕೊಡಪ್ಪ ಅಂತ ಬಿಡ್ಕೊಳ್ಳೋದ, ಆಮೇಲೆ ಒಂದು ಮನೆ ಕಟ್ಟಿಸಿ ಕೊಡಪ್ಪ ಅಂತ ಬಿಡ್ಕೊಳ್ಳೋದ, ಒಂದಿಷ್ಟು ಬಂಗಾರ ಕೊಡಪ್ಪ ಅಂತ ಬೇಡೋದ, ಒಬ್ಬಕ್ಕೆ ಹೆಂಡತಿನ ಕೊಡಪ್ಪ ಅಂತ ಬೇಡೋದ, ಮಕ್ಕಳನ್ನ ಕೊಡಪ್ಪ ಅಂತ ಬೇಡೋದ, ಅವ್ರನ್ನ ದಂಡಿಗೆ ಹಚ್ಚಪ್ಪ ಅಂತ ಬಿಡ್ಕೊಳ್ಳೋದ, ನಾ ಸಾಯ್ದಂಗೆ ಮಾಡಪ್ಪ ಅಂತ ಮತ್ತೆ ಬಿಡ್ಕೊಳ್ಳೋದು. ಬರೀ ಇದನ್ನು ಬಿಡ್ಕೊಳ್ಳೋದ್ರೊಳಗೆ ನಾವು ಹೋಗಿಬಿಟ್ರೆ ಇನ್ನು ನಾವು ಸಾಧಿಸುವುದು ಯಾವಾಗ ಅಂತ. ಅದಕ್ಕೆ ನಮ್ಮ ಹಂತೇಕ ಶಕ್ತಿ ಇದ್ದಾಗನ, ನಮ್ಮ ಹಂತೇಕ ದುಡ್ಡು ಇದ್ದಾಗನ, ನಮ್ಮ ಮನಸ್ಸು ಇದ್ದಾಗನ ಇದನ್ನು ಸಾಧಿಸಿ ಪಾರ ಆಗಬೇಕು. ಸಿದ್ಧಾರೂಢರು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಸಾಕ್ಷಾತ್ ಪರಮಾತ್ಮನ ಇದ್ದ ಅಂತ ಹೇಳಿಕಾರ ನಾ ತಮಗೆಲ್ಲ ಭಾಳ ಸರಿ ಹೇಳಿದೆ. ನಾನು ಕೆಲವು ಮಂದಿ ಹೇಳ್ತಿರ್ತಾರೆ ನನಗೆ ಏನಂತಂದ್ರೆ, ನಿಮ್ಮ ವೇದಾಂತದು ಬೇಡ, ನನಗೆ ನೀವು ಏನು ಮಾಡ್ಬೇಕಂದ್ರೆ ನನಗೀಗ ಸದ್ಯ ಬೆಟ್ಟ ಆಗ್ಬೇಕವ, ನನಗೆ ತೋರಿಸ್ಬೇಕವನು ಅಂತ ಹೇಳಿಕಾರ. ಆ ಮಾತು ಕೇಳಿದ ಕೂಡಲೇ ನನಗೇನು ಅನ್ನಿಸ್ಬಿಡ್ತೈತೆ ಅಂತಂದ್ರೆ, ಅಕ್ಕಿ ಕುದಿಲಾರ್ದ ಅನ್ನ ಮಾಡಿದಂಗೆ ಅನ್ನಿಸ್ತೈತಿ. ಅಕ್ಕಿ ಕುದಿಲಾರ್ದ ಅನ್ನ ಆಗೋದಿಲ್ಲ. ಇಷ್ಟರ ಮೇಲೆ ತಿಳ್ಕೊಂಡು ವಿಚಾರ ಮಾಡಿರಿ. ಬರೀ ಅಕ್ಕಿ ತಿಂದು ಮತ್ತೆ ಬದುಕಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನ್ನ ಮಾಡಬೇಕು. ಅನ್ನ ತೃಪ್ತಿ ಪಟ್ಕೊಳ್ಬೇಕಪ್ಪ ಅಂದ್ರೆ ಅದು ಕುದಿಯಬೇಕು. ಒಲೆ ಮೇಲೆ ಇಟ್ಟು ಅದನ್ನು ಕುದಿಸಿದಾಗ ಹೆಂಗೆ ಅನ್ನಕ್ಕತ್ತೋ ಹಂಗೆ ನೀ ಇನ್ನೂ ಕುದಿಲಾರ್ದನ ಬರೀ ಅಕ್ಕಿಯಾಗಿ ಉಳೋದಕ್ಕಾರ
ಅನ್ನ ಉಣ್ತೀನಂದ್ರೆ ಹೆಂಗೆ ಸಾಧ್ಯ ಐತಿ? ನೀ ಖುದ್ದಾಗನ ಅನ್ನ ತಯಾರಾಕತ್ತಿಪ್ಪ ಯಪ್ಪ, ಹಂಗೆ ಬಿಟ್ಟು ಆಗುದಿಲ್ಲವ ಅದಾನ. ನೀ ಅಷ್ಟು ಶುದ್ಧನಾಗ ಮೊದಲ, ನೀ ಅಷ್ಟು ಪರಿಶುದ್ಧನಾಗ ಮೊದಲ. ನಮ್ಮೊಳಗೆ 108 ಹೊಲಸಿಟ್ಕೊಂಡು ಸದ್ಯ ಭೇಟಿ ಆಗ್ಲಂದ್ರೆ ಅಕ್ಕನ. ಅಜ್ಞಾನಿಗೆ ಶಿವನೆಂದು ಗೋಚರವಾಗನು, ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು. ಡೋಣಿಯನು ನದಿ ತೀರಕ್ಕೆ ಎಳೆದು ತಂದ ಸಿದ್ಧನಾ ಶಿವಶಕ್ತಿ, ಅಗೋಚರದಿ ಗೋಚರಿಸಿತು ಅಂಥೇಳಿ ಮಹಾತ್ಮರು ಹೇಳಿಲ್ಲ? ಆತ್ಮಜ್ಞಾನ ದೊರೆತರೆ ಬ್ರಹ್ಮಾನಂದವು ದೊರೆಯುವುದು, ಆಗ ಅಂತರಂಗವೇ ಶಿವನ ದೇಗುಲವಾಗುವುದು. ಸಿದ್ಧಾರೂಢರ ಅಮರ ಸಂದೇಶವಿದು, ಶಿವ ಸಾಕ್ಷಾತ್ಕಾರ ದೊರೆಯುವ ಶುಭ ಆದೇಶವಿದು ಅಂತ ಹೇಳಿದಾರ. ಹಳೆ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರ ಭಕ್ತರು ಭಾಳ ಜನ ಇದ್ದರು. ಹುಬ್ಬಳ್ಳಿ ತುಂಬ ಸಿದ್ಧಾರೂಢರ ಭಕ್ತರಿದ್ದರು. ಅದರೊಳಗೆ ಕೆಲವು ಮಂದಿ ಕುಹಕಿಗಳು ಇದ್ದರ್ರಿ. ಮತ್ತು ಒಂದು ಸಾರಿ ಏನಾಗಿತ್ತು ಅಂತಂದ್ರೆ, ಒಬ್ಬವ ಸಿದ್ಧಾರೂಢರ ಪರಮ ಭಕ್ತ, ಅವ್ರ ಮ್ಯಾಲೆ ಭಾಳ ವಿಶ್ವಾಸ ಇತ್ತು ಅವಾಗ. ಅವನ ಮನೆ ಬಾಜುಕಿನವ ಅವಾಗ ಅಗದಿ ಗೆಳೆಯ. ಆವ ಸಿದ್ಧಾರೂಢರ ನಂಬವಲ್ಲ. ದಗದಿಲ್ಲಿ ನಿಮಗೆ ದಿನ ಬೆಳಿಗ್ಗೆ ಎದ್ದು ಕೂಡಲೇ 4 ಗಂಟೆಗೆ ಎದ್ದು ಆ ಪುಣ್ಯಾತ್ಮನ ಹಂತಕ್ಕೆ ಹೊಕ್ಕರಿ ಸ್ಮಶಾನದಾಗ ಕುಂತಾನೋ. ಅವಾಗ ಊರ ಮಂದಿನೆಲ್ಲ ಕುಂಡ್ರಿಸ್ಕೊಂಡು ಒಂದ್ರಾಗ ಕಲಿಸಿ ತುತ್ತು ಮಾಡಿ ತಿನ್ನಿಸ್ತಾನೋ. ಅದನ್ನು ನೋಡಕ್ಕೆ ನೀವು ಹೊಕ್ಕರಲ್ಲಿ ಅಂತೇಳಿಕಾರ ಹಂಗಸ್ತಿದ್ದವ ಗೆಳೆಯನ. ಆವಾಗ ಅವ ಬಂದ ಸಿದ್ಧಾರೂಢ ಪೂಳಗಿ ಹೇಳವ, ಯಪ್ಪ ನನ್ನ ಬಾಜುಕೆ ನಾವು ಗೆಳೆಯ ಹಿಂಗಂದ್ರಿ. ಅವಾಗ ಸಿದ್ಧಾರೂಢರ ನಕ್ಕ ಹೇಳವ್ರಂತ, ಅವನು ಗುಣ ಇದ್ದಂಗೆ ಅಂತಾನ, ನಿನ್ನ ಗುಣ ಇದ್ದಂಗೆ ನೀ ಅಂತಿ ಬಿಡಪ್ಪ, ಅವ್ರವ್ರ ಹಣೆ ಬರ ಅಂತ ಇಷ್ಟಂತ ಸುಮ್ಮನೆ ಆಗಿ ನಕ್ಕ ಬಿಡವ್ರಂತ. ಮುಂದೆ ಏನಾತಂದ್ರೆ ಅವ ಯಾವ ಹಂಗಸ್ತಿದ್ಲ ಅವಾಗ ಕಾಮಣಿ ಆತಂತ್ರಿ. ಕಾಮಣಿಯಾಗಿ 3 ತಿಂಗಳು ಹಾಸಿಗೆ ಹಿಡ್ದ, ಎಲ್ಲ ಕಡೆ ತೋರಿಸಿದ, ಎಲ್ಲ ಔಷಧ ಆಯ್ತು, ಉಪಚಾರ ಆಯ್ತು, ಏನು ಮಾಡಿದ್ರು ಮೈಯಾಗಿನ ಕಾಮಾಲಿ ರೋಗ ಹೋಗವಲ್ತು. 4 ತಿಂಗಳ ಏನು ಹೇಳಿದ್ರಂದ್ರೆ ಅವಾಗ ಕಷ್ಟ ಒಟ್ಟ ಮಾಡೋಂಗಿಲ್ಲ, ತಣ್ಣೀರು ಒಟ್ಟ ಮುಟ್ಟಂಗಿಲ್ಲ, ಮತ್ತು ಖಾರ ಒಟ್ಟ ತಿನ್ನಂಗಿಲ್ಲ ಅಂತ ಹೇಳಿಬಿಟ್ಟಿದ್ರು ಅವು. 4 ತಿಂಗಳಿನಿಂದ ಕಷ್ಟ ಮಾಡಿಸ್ಕೊಂಡಿರ್ಕಿಲ್ಲ, 4 ತಿಂಗಳಿನಿಂದ ಖಾರ ತಿಂದಿರ್ಕಿಲ್ಲ, 4 ತಿಂಗಳಿನಿಂದ ತಣ್ಣೀರು ಮುಟ್ಟಿರ್ಕಿಲ್ಲವ. ಅದನ್ನು ನೀ ಪಾಲಿಸುವಂಥ ಇದ್ದಿ ಸರಳಪ್ಪ, ಇಲ್ಲಂದ್ರೆ ಏನಾಕತ್ತೆ ಗೊತ್ತಿಲ್ಲ ಅಂಥೇಳಿ ಡಾಕ್ಟರ್ನೇ ಹೇಳಿಬಿಟ್ಟಿದ್ರು ಅವ. ಆವಾಗ ಅವ 4 ತಿಂಗಳ ಗಂಟ್ಲೆ ಹಾಸಿಗೆ ಹಿಡಿದಿದ್ದನ್ನು ನೋಡಿ ಮತ್ತು ಬಾಜುಕಿನ ಗೆಳೆಯ ಹೋಗಿ ಅವಾಗ ಏನಂದ, ನೋಡಪ್ಪ ನೀ ನಂಬು ಬಿಟ್ರೆ ಬಿಡು, ನಿಂದು ಈ ಪರಿಸ್ಥಿತಿ ನೋಡಿಕ್ಯಾರ ನನಗೆ ಜೀವ ಮರಗಾಕತ್ತೈತಿ. ನಾನು ನಿನಗೆ ಹೇಳ್ತೀನಿ ಏನಂತಂದ್ರೆ, ನನ್ನ ಜೋಡಿ ಇವತ್ತು ಮಟ್ಟಕ್ಕೆ ಬಾ ಹೋಗುನು, ಬರೀ ಆ ಸಿದ್ಧಾರೂಢ ಮಹಾಸ್ವಾಮಿಗಳ ದರ್ಶನವನ್ನಾದರೂ ಮಾಡ್ಕೊಂಡು ಬಾಪ, ಅದರಿಂದಲೇ ಆರಾಮಕ್ಕತ್ತೆ ನೋಡೋನು ಅಂತ ಇವ ಹೇಳಿದ ಗೆಳೆಯಾಗ. ಅವ 4 ತಿಂಗಳ ಹಾಸಿಗೆ ಮೇಲೆ ಮಕ್ಕೊಂಡು ಮೈ ಹಣ್ಣಾಗಿತ್ತು, ಹೊರಗೆ ಬಿದ್ದು ಹೋಗಬೇಕಾಗಿತ್ತು ಅವಗೂ. ಆಮೇಲೆ ಮನಸ್ಸು ಅರ್ಧ ಅಹಂಕಾರ ಇಳಿದಿತ್ತು, ಹೆಂಗರೇ ಆಗಿ ಆರಾಮರೇ ಹಾಕೇನೆ ನೋಡೋಣ ನಿಂದ್ರಪ್ಪ ಅಂಥೇಳಿ ಹೋಗೋಣ ಅಂದ. ಸಂಜೆಗೆ ಏನು ಮಾಡಿಬಿಟ್ಟ ಅಂದ್ರೆ 4 ಗಂಟೆಗೆ ಒಂದು ಎಕ್ಕಾ ಗಾಡಿ ಅಂತಾರಲ್ಲ, 1 ಎಕಡೆ ಎತ್ತಿನ ಚಕ್ಕಡಿ, ಅದರೊಳಗೆ ಗಾದಿ ಹಾಕಿ ಆ ಗಾದಿ ಮ್ಯಾಗ ಅವನು ಮಲಗಿಸ್ಕೊಂಡ ಆ ಎಕ್ಕಾ ಗಾಡಿ ತೊಗೊಂಡ್ಕ್ಯಾರ ಸಿದ್ಧಾರೂಢರ ಮಠಕ್ಕೆ ಕರ್ಕೊಂಡು ಬಂದುಬಿಟ್ಟ. ಅವನ್ನ ಕರ್ಕೊಂಬಂದು 4 ಮಂದಿ ಇಳಿಸ್ರವಂತ ತೆಳಗೆ ಚಕಡಿಯಾಗಿಂದ. ಅಲ್ಲೇ ಕೈಲಾಸ ಮಂಟಪದ ಎದುರಿಗೆ ಏನು ದೊಡ್ಡ ಗಾಳಿ ಗಿಡ ಐತಿ, ಆ ಗಾಳಿ ಗಿಡದ ಬುಡಕ್ಕೆ ಒಂದು ಬೆತ್ತದ ಕುರ್ಚಿ ಹಾಕ್ಕೊಂಡು ಸಿದ್ಧಾರೂಢ ಕುಂತಿದ್ರು. ಯಾವಾಗ ಸಿದ್ಧಾರೂಢ ಮಹಾಸ್ವಾಮಿಗಳ ಸನ್ನಿಧಾನವನ್ನು, ಅವರ ದರ್ಶನವನ್ನು ಪಡ್ಕೊಂಡ ಕಣ್ಣಾಗ ನೀರು ಹೊಂಟು ಅವಾಗ. ಇವನು ನೋಡಿದರೆ ಏನೋ ಒಂದು ಆನಂದ ಅನ್ಸಾಕತ್ತೈತಿ ಅಂತ ಹೇಳ್ತವನ ಮನಸ್ಸು ಅವಾಗ. ಆವಾಗ ಸಿದ್ಧಾರೂಢ ಅಪ್ಪುಳು ಅಂದರು, ಇವ ಮನುಷ್ಯರನ್ನದು ನಂಬವಲ್ಪ, ನಾವೊಬ್ಬ ಮನುಷ್ಯ ಇಲ್ಯಾಕೆ ಕರ್ಕೊಂಡು ಬಂದಿವನ್ನ ಅಂತ ಸಿದ್ಧಾರೂಢರು ಕೇಳಿದರು. ಅಷ್ಟು ಅನ್ಗುಡದ ಅಳಾಕತ್ತ, ಯಪ್ಪ ನಾ ತಪ್ಪು ಮಾಡಿದೇನೆ ರೀ, ನಾನು ಹೆಂಗಾರೆ ಮಾಡಿ ಆಶೀರ್ವಾದ ಮಾಡಿ ನನ್ನ ರಕ್ಷಣೆ ಮಾಡ್ರಿಪ್ಪ ಅಂತ ಗೋರ್ಗರ್ಯಾಕತ್ತ. ಹೌದಾ, ಹಂಗಂದ್ರೆ ನಾ ಹೇಳಿದ್ದನ್ನು ಮಾಡನಿ ಅಂದ್ರವ್ರು. ಏನ್ರಿ ಅಪ್ಪ ಅಂತಂದ. ಅವ್ರು ಕಷ್ಟ ಮಾಡವ ಇದ್ದ, ಸಿದ್ಧಾರೂಢರು ಕಷ್ಟ ಮಾಡವ ಒಬ್ಬ ಇದ್ದ, ಅವನು ಕರೆಸಿ ಹೇಳಿದ್ರಂತ ಮೊದಲು ಇವನು ಕಷ್ಟ ಮಾಡಂದ್ರವ್ರು.
ಆವಾಗ ಅವ ಹೇಳಕತ್ತ, ಯಪ್ಪ ಡಾಕ್ಟ್ರು ಕಷ್ಟ ಮಾಡಿಸ್ಬೇಡ ಅಂತ ಹೇಳಿದಾರ್ರಿ, ನಂಜಕ್ಕತ್ ಅಂತ ಹೇಳಿದಾರ್ರಿ, ನಾ ಹೇಳಿದಷ್ಟು ನೀ ಮಾಡ್ತಾನೆಂದು ಇಲ್ಲಪ್ಪ ಆತಂಥೇಳಿ ಸುಮ್ಮನೆ ಕುಂತ. ಒಲ್ಲೆ ಅನ್ಲಾರ್ದ ಮನುಷ್ಯನಿಂದ ಕುಂತ. ಕಷ್ಟ ಮಾಡಿದ ಕೂಡಲೇ ಅರ್ಧ ಕಷ್ಟನ ಕಳೆದಿತ್ತು ಅಂತ ಹೇಳ್ತಾರೆ. ಕಷ್ಟ ಮುಗೀತು. ಕಷ್ಟ ಮುಗಿದ ಮೇಲೆ ಸಿದ್ಧಾರೂಢಪ್ಪಗಳು ಹೇಳಿದರು, ಅವನ್ನ 4 ಮಂದಿ ಹೊತ್ಕೊಂಡು ಹೋಗಿ ಕೆರೆಯಾಗ ಜಳಕ ಮಾಡಿಸ್ಕೊಂಡು ಬರ್ರಿ, ಅವನು ತಣ್ಣೀರು ಮುಟ್ಟಬೇಡ ಅಂದಾರ್ರಿ ಅಪ್ಪ ಅಂತಂದ. ನಾ ಹೇಳಿದ್ದನ್ನು ಮಾಡ್ತೇನಂದೀಪ, ಸುಮ್ಮನೆ ಇರಂದ್ರೆ ಮತ್ತೆ ಎಷ್ಟು ಪ್ರೀತಿ ನೋಡ್ರಿ ಸಿದ್ಧಾರೂಢರು. ಕೆರೆಯಾಗ ಅವನ ಜಳಕ ಮಾಡಿಸ್ಕೊಂಡು ಬಂದರು. ಬಂದ ಮೇಲೆ ಅವನ ಹಣಿಗೆ ಸ್ವತಃ ತಾಮ ವಿಭೂತಿಯನ್ನು ಹಚ್ಚಿ ಅಡುಗೆ ಮನೆಗೆ ಕರ್ಕೊಂಡು ಬರ್ರಿ ಅವನಂದ್ರು. ಅಡುಗೆ ಮನೆಗೆ ಕರ್ಕೊಂಡು ಹೋದರು. ಸಾರು ಕುದಿಯಕ್ಕೆ ಇಟ್ಟಿದ್ರು. ಸಾರಿನ ವಾಸನೆ ಬರಕತ್ತಿತ್ತ ಮಟ್ಟದಾಗ ಬಾಯಾಗ ನೀರು ಬಂತು. ಆ ರೋಗಿಗೆ, ಕಾಮಾಲಿ ಆದಂಥ ರೋಗಿಗೆ ಒಂದು ಪರ್ಯಾಣ ತೊಗೊಂಡು ಬಂದು 2 ರೊಟ್ಟಿ ಅದರೊಳಗೆ ಮುರಿದು ಹಾಕಿ ಬಿಸಿ ಸಾರು ಹಾಕಿ ಕಲಸಾಕತ್ರಂತ. ಆವಾಗ ಹೇಳಿದೆ, ಯಪ್ಪ ಖಾರ ತಿನ್ನಬೇಡ ಅಂದಾರ್ರಿ. ನಾ ಹೇಳಿದ್ದಕ್ಕೆ ನೀ ಹ್ಞೂ ಅಂದೀಪ, ಸುಮ್ಮನೆ ಇರಂದ್ರೆ ಮತ್ತೆ ಒಂದು ತುತ್ತು ತಾವು ತಿಂದು ಮತ್ತೊಂದು ತುತ್ತು ತಾವಾಗ ತಿನ್ನಿಸ್ತಿದ್ರಂತ. ಒಂದೇ ತುತ್ತು ತಿನ್ಗುಡ್ದ ಅವನ ಬಾಯನ ಹಸನಾಗಿ ಹೋಗಿತ್ತಂತ. ಆವಾಗ 2 ರೊಟ್ಟಿ ಸುಮ್ಮನೆ ತಿಂದ ಕ್ಯಾರ, ಇವತ್ತು ಇಲ್ಲೇ ಉಳಿದು ಬಿಡಿ ನೀವು ಅಸ್ತಿ ಅಂದ್ರೆ ಮಠದಾಗ ನಾವು ಉಳಿದಂತ ಮರನೇ ದಿನ ಅಂತಂದ್ರೆ ಎಷ್ಟೋ ಶಕ್ತಿ ಬಂದ ಕ್ಯಾರ 1 ವಾರದೊಳಗೆ ಪೂರ್ಣ ಹೊಸ ಮನುಷ್ಯ ಆಗಿಬಿಟ್ಟ. ಮುಂದೆ ಕಡಿ ತನಕನೂ ಸಿದ್ಧಾರೂಢಪ್ಪಗಳ ಭಕ್ತನಾಗಿ ಸಿದ್ಧಾರೂಢ ಮಠದಾಗನ ಸೇವೆಯನ್ನು ಸಲ್ಲಿಸಿದ್ದ ಅಂತ ಹೇಳ್ತಾರೆ. ಹಂಗೆ ತನಗೆ ವಿರೋಧ ಮಾಡಿದಂಥವನ್ನೂ ಸಹಿತ ಉದ್ಧಾರ ಮಾಡಿದಂಥ ದೇವರು ಸಿದ್ಧಾರೂಢರು. ಅಂತಹ ಸಿದ್ಧಾರೂಢರನ್ನು ಸ್ಮರಿಸಿ ನಾವೆಲ್ಲರೂ ಸಹಿತ ಪುಣ್ಯಾತ್ಮರಾಗೋಣ.